ಅವಳು ನನ್ನ ಮೈಯನ್ನು ತನ್ನ ಮೈಯೊಳಗೆ ಹುದುಗಿಸಿಕೊಳ್ಳುವಂತೆ ನನ್ನ ಸುತ್ತ ತೋಳು ಬಿಗಿದಳು. ಎಷ್ಟು ಮುತ್ತು ಕೊಟ್ಟೇನೋ ಆ ಒಂದೆರಡು ಗಳಿಗೆಯಲ್ಲಿ ನನ್ನ ಬಾಳಿನ ಪ್ರಥಮ ಆಲಿಂಗನ ಅದು. ಆ ಮಾದಕ ಸನ್ನಿವೇಶದ ಹಿಡಿತದಿಂದ ನನಗಿಂತ ಬೇಗ ಗಿರಿಜೆ ಎಚ್ಚೆತ್ತು ಅತ್ತೆ ಬರಬಹುದು ಎಂದು ಹೇಳಿ ತೋಳಿನಿಂದ ಜಾರಿ ಮತ್ತೆ ತಾಳ ಹಿಡಿದು ಕುಳಿತಳು. ನಾನು ದುಡ್ಡಭ್ಯಾಸದ ಪ್ರಯತ್ನ ಮಾಡಿದೆ. ಅವಳ ಕೈ ನಡುಗುತ್ತಿದ್ದಂತೆ ನನ್ನ ತಲೆ ತಿರುಗುತ್ತಿತ್ತು ಹಾಗೂ ನರ್ತಿಸಲು ಪ್ರಯತ್ನ ಮಾಡಿದೆ, ಆಗಲಿಲ್ಲ. ಗಿರಿಜಾ, ನಾಳೆ ಇಲ್ಲಿಯಾದರೂ ಬರುತ್ತೀಯಾ? ಎಲ್ಲಿಗೆ? ಮಾತನಾಡುತ್ತಾ ಅವಳು ದಾಳದ ಸದ್ದು ಹೆಚ್ಚು ಮಾಡಿದಳು. ನೀನೇ ಹೇಳು. ಗಿರಿಜಾ ಉತ್ತರ ಕೊಡಲಿಲ್ಲ. ಶಶಿನೀರು ಹೊಂಡದ ಮೇಲ್ಭಾಗದ ತೋಪಿನಲ್ಲಿ. ನಾಳೆ ಬೆಳಗ್ಗೆ 9 ಗಂಟೆಗೆ. ಗಿರಿಜಾ ಒಪ್ಪಿ ತಲೆ ಆಡಿಸಿದಳು. ನನ್ನ ಸುತ್ತುತ್ತಿದ್ದ ತಲೆಯನ್ನು ಸೀಮಿತದಲ್ಲಿಟ್ಟುಕೊಂಡು ಲಕ್ಷ್ಮಣ ಸಾನಿ ಬರುವವರೆಗೂ ಅಭ್ಯಾಸದ ನಾಟಕ ನಡೆಸಿದೆ. ನನ್ನ ಪಾತ್ರಕ್ಕಿಂತ ಗಿರಿಜೆಯ ಪಾತ್ರವೇ ಯಶಸ್ವಿಯಾಗಿತ್ತು. ಲಕ್ಷ್ಮಸಾನಿ ಬಂದ ನಂತರ ಬೇಗ ಅಭ್ಯಾಸ ಮುಗಿಸಿ ಬೇರೇನೂ ಕೆಲಸವಿದೆ ಎಂದು ಹೇಳಿ ಮನೆಗೆ ಹೋಗಿಬಿಟ್ಟೆ. ಆ ರಾತ್ರಿಯನ್ನು ನಾನು ಹೇಗೆ ಕಳೆದೆನೋ ವಿವರಿಸಲಾರೆ. ನಿದ್ರೆ ಸುಳಿಯಲಿಲ್ಲ. ಬೆಳಗಾಗುತ್ತಲೇ ಮನೆಯಲ್ಲಿ ಏನೋ ಒಂದು ನೆಪ ಹೇಳಿ ಹೊರಬಿತ್ತು. 9 ಗಂಟೆಗೆ ಇನ್ನೂ ಅರ್ಧ ಗಂಟೆ ಇದೆ ಎನ್ನುವಾಗಲೇ ತೋಪನ್ನು ಸೇರಿದೆ. ಒಂದು ಕಾಲಕ್ಕೆ ಕಂದಕವಾಗಿದ್ದು ಇಂದು ಸಿಹಿ ನೀರಿನ ಹೊಂಡವಾಗಿದೆ. ಅದರ ಒಂದು ಪರಿಸರಕ್ಕೆ ಬೆಟ್ಟದ ದಾರಿಯಲ್ಲಿಯೇ ತೋಪು. ಊರಿಗೆ ಅತಿ ಸಮೀಪವಾಗಿದ್ದಾದರೂ ಸಾಧಾರಣವಾಗಿ ಅದು ನೆಚ್ಚಿನ ಪ್ರದೇಶ. ಕೊಳ್ಳದಲ್ಲಿ ದಟ್ಟವಾಗಿ ಹೊಂಗೆ, ಮುತ್ತುಗ, ಹುಣಸೆ, ಬೇವಿನ ಮರಗಳು ಬೆಳೆದು ಸುತ್ತಲೂ ಬಯಲಿನಲ್ಲಿ ಕಾಡಿನಂತಿತ್ತು. ಹಗಲಾಗಲಿ ಮಧ್ಯಾಹ್ನವಾಗಲಿ ಸಂಜೆಯಾಗಲಿ ಸಾಂದ್ರವಾಗಿರುತ್ತಿದ್ದ ನೆರಳು ತೋಪಿನ ಹುಲ್ಲನ್ನು ಹೆಸರಾಗಿ ಉಳಿಸಿತ್ತು. ಅದು ನನ್ನ ಏಕಾಂತ ಗೃಹವಾಗಿತ್ತು. ಯಾವಾಗ ಒಂಟಿಯಾಗಿರಬೇಕೆನಿಸಿದರೂ ಅಲ್ಲಿ ಹೋಗಿ ಕಾಲ ಕಳೆಯುತ್ತಿದ್ದೆ. ಅಂದೇ ಅಲ್ಲಿಗೆ ಹೋಗಿ ಹೊಂಗೆಯ ಮರದಡಿಯಲ್ಲಿ ಗಿರಿಜನ್ನು ಕಾಯುತ್ತಾ ಕುಳಿತೆ. ಬರುತ್ತಾಳೋ ಇಲ್ಲವೋ, ಏನಾದರೂ ಅಡ್ಡಿ ಬರುತ್ತದೆಯೋ ಏನೋ, ರಾತ್ರಿ ನಡೆದಿದ್ದು ಲಕ್ಷ್ಮಸಾನಿಗೇನಾದರೂ ಗೊತ್ತಾಗಿದೆಯೋ ಏನೋ, 1000 ಬಿಪಿ ನನ್ನನ್ನು ಮುತ್ತಿ ಕಾಡಿಸುತ್ತಿದ್ದವು. ನಿಮಿಷಗಳನ್ನು ಯುಗಗಳಂತೆ ಕಳೆಯುತ್ತಾ ಕಾದೆ. ಅವಳು ಬರುವುದು ತಡವಾದಷ್ಟು ನನ್ನ ಬಯಕೆ ಬಲವಾಗುತ್ತಿತ್ತು. ಗಿಡದಲ್ಲಿಲ್ಲಾದರೂ ಹರಕೆ ಆಡಿಸಿದರೂ ಅವಳೇ ಬಂದಳೇನೋ ಎಂಬ ಆತುರ. ಆದರೆ ಗಿರಿಜಾ ಮೋಸ ಮಾಡಲಿಲ್ಲ, ಬಂದಳು. ಮರದ ಮರೆಯಲ್ಲಿ ಕುಳಿತ ನಾನು ಅವಳಿಗೆ ಕಾಣಲಿಲ್ಲ. ಹೆದರಿಕೊಂಡು ಅತ್ತಿತ್ತ ನೋಡುತ್ತಾ ಹೆಜ್ಜೆ ಸದ್ದನ್ನು ಮಾಡದೆ ಮೆಲ್ಲಗೆ ಚಲಿಸದ ಗಾಳಿಯಲ್ಲಿ ತೇಲಿ ಬರುವ ಹಕ್ಕಿಯ ಗರಿಯಂತೆ ತೇಲುತ್ತಾ ನಾನಿದ್ದ ಮರದ ಬಳಿಗೆ ಬಂದಳು. ಮೆತ್ತಗೆ ಗಿರಿಜಾ ಎಂದೆ. ಗಿರಿಜಾ ನನ್ನ ಹತ್ತಿರ ತಿರುಗಿ ನೋಡಿದಳು. ಒಂದೇ ಸಾರಿಗೆ ಅವಳನ್ನು ತೋಳಲ್ಲಿ ಬಂಧಿಸಿದೆ. ಉಸಿರಾಡಲು ಕೂಡ ಬಿಡುವಿರಲಿಲ್ಲ. ಅವಳ ಯಾವ ಭಾಗವೂ ಸಿಂಬಲದಿಂದ ತಪ್ಪಿಸಿಕೊಳ್ಳಲಿಲ್ಲ. ರಾಜ, ಅದು ನನ್ನ ಜೀವನದ ಸ್ತ್ರೀ ಸಖ್ಯದ ಪ್ರಥಮ ಅನುಭವ. ಅವಳ ಚುಂಬನ, ಆಲಿಂಗನ, ದೇಹದರ್ಶನದಲ್ಲಿ ನಾನಂದು ಜೀವಂತ ಕವಿತೆಯನ್ನು ಕಂಡೆ. ಅದುವರೆಗೂ ಕತ್ತಲೆ ಒಳಗೆ ಅಡಗಿದ್ದ ರಮ್ಯಾನಂದನೋ ಧ್ಯಾನದ ದ್ವಾರ ನನಿದೂರು ತೆರೆದಂತಾಯಿತು. ಆ ದಿನ ಬಳಿಕ ನಮ್ಮ ಈ ಜೀವನ ಕೆಲವು ದಿನಗಳವರೆಗೆ ಯಾರಿಗೂ ತಿಳಿಯದಂತೆ ನಡೆಯಿತು. ನಾವಿಬ್ಬರೂ ಈ ಗುಟ್ಟನ್ನು ಯಾರಿಗೂ ಹೇಳಕೂಡಲೆಂದು ಒಬ್ಬರಿಗೊಬ್ಬರು ಪ್ರಮಾಣ ಕೊಟ್ಟೆವು. ನಾವಿಬ್ಬರೂ ಎಷ್ಟು ರಹಸ್ಯವಾಗಿದ್ದೇವೆ ಎಂದುಕೊಂಡರು. ಒಂದು ದಿನ ಬಿಟ್ಟು ಬಯಲಾಯಿತು. ಗ್ರೂಪಿನ ಬಳಿ ನಮ್ಮಿಬ್ಬರನ್ನು ಕಂಡ ಯಾರೋ ಲಕ್ಷ್ಮಣ ಶಾಲೆಗೆ ಈ ಸುದ್ದಿಯನ್ನು ಮುಟ್ಟಿಸಿದರು. ಲಕ್ಷ್ಮ ಸಾನಿ ಉಗ್ರಾವತಾರ ತಾಳಿದರು. ಒಂದು ದಿನ ಸಂಜೆ ನಾನು ಎಂದಿನಂತೆ ಅಭ್ಯಾಸಕ್ಕೆಂದು ಲಕ್ಷ್ಮ ಸಾನಿಯ ಮನೆಗೆ ಹೋದೆ. ಮನೆ ನಿಶಬ್ದವಾಗಿತ್ತು. ಅಭ್ಯಾಸದ ಕೋಣೆಯನ್ನು ಪ್ರವೇಶ ಮಾಡಿದೆ. ಲಕ್ಷ್ಮ ಸಾನಿ, ಗಿರಿಜಾ ಇಬ್ಬರೂ ಕುಳಿತಿದ್ದರು. ಗಿರಿಜೆಯ ಕಣ್ಣಿಂದ ನೀರು ಇಳಿಯುತ್ತಿತ್ತು. ಲಕ್ಷ್ಮ ಸಾನಿಯ ಕಣ್ಣುಗಳಿಂದ ಕಿಡಿಯಾಡುತ್ತಿದ್ದವು. ನನ್ನನ್ನು ಇಬ್ಬರೂ ಮಾತನಾಡಿಸಲಿಲ್ಲ. ಲಕ್ಷ್ಮಸ್ಯಾನಿ ಕೆರಳಿದ ವನಪಸುವಿನಂತೆ ನನ್ನತ್ತ ನೋಡಿದಳು. ನನ್ನ ಎದೆ ದಿಗ್ಗೆಂದಿತು. 500 ನನ್ನ ಮನೆಯನ್ನು ಸೂಳೆ ಮನೆಯೇ ಮಾಡ್ಬಿಡಬೇಡಿ. ನಿಮಗಷ್ಟು ಹೆಣ್ಣಿನ ಕೈಯಲ್ಲಿ ಇದ್ದಿದ್ರೆ ನನ್ನ ಸೊಸೆನೆ ಕೆಡಿಸಬೇಕಾಗಿತ್ತೆ.
ಕೇಳಿದ್ರೆ 100 ಜನ ಹುಡುಗಿಯರನ್ನ ಕುಡಿಸ್ತಿದ್ನಲ್ಲ ಮಗ ಅಂತ ಹಾಲ್ ಹಾಕಿ ವಿದ್ಯಾ ಕಲಿಸಿದ್ದಕ್ಕೆ ಇದೇನಾ ನೀವು ಕೊಟ್ಟ ಬಹುಮಾನ? ತಿಳಿದೋರು ನೀವು ತಿಳಿದ ಹೆಣ್ಣ ಮಳ್ಳು ಮಾಡಿ ಮೋಸ ಮಾಡ್ಬೋದು. ನಿಮ್ಮಾಟ ಎಲ್ಲ ಕೇಳಿ ಪ್ರಾಯಕ್ಕೆ ಬಂದ ಹುಗ್ಗಿ ಆಯ್ನೋರ್ನ ಕಳಿಸಿದ್ಲೇನೋ ಅಂತ ಕ್ವಾಪ ಬಂದಿತ್ತು. ಡೇಟು ಬಿದ್ಮೇಲೆ ಬಾಯಿ ಬಿಡ್ಲು. ನಾನೇನು ಮಾಡಿದೆ ಲಕ್ಷ್ಮಸಾನಿ? ಏನ್ ಮಾಡಿದ್ರಾ? ಸೀರೆ ಸೆಳೆಯೋಕೆ ಒದ್ ಹುಡುಗಿನ ಮಣ್ಣು ಮಾತಾಡಿ ಮರೆಗೆ ಕರ್ಕೊಂಡ್ ಹೋಗಿ ಬಾಯಿಗೆ ಬಟ್ಟೆ ತುಡುಕಿ ಜೀವ ತೆಗಿತೀನಿ ಅಂತ ಹೆದರಿಸಿ ಮೈ ಕೆಡಿಸ್ಲಿಲ್ವಾ? ಮದುವೆ ಮಾಡ್ಕೋತೀನಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳಿಲ್ವಾ ಇದೇ ಬಾಯಗೆ? ಗಿರಿಜೆಯ ಮೇಲೆ ಅತ್ಯಾಚಾರ, ಸುಳ್ಳು ಭರವಸೆ ಕೊಟ್ಟು ಮಾನಭಂಗ. ಲಕ್ಷ್ಮಣ ಸಾನಿಯ ಮಾತು ಕೇಳಿ ನನ್ನ ಮತಿ ಮಣಿಸಿ ಹೋಯಿತು. ನಾನು ಅತ್ಯಾಚಾರ ಮಾಡಲಿಲ್ಲ ಅಂತ ಭರವಸೆಯನ್ನು ಕೊಡಲಿಲ್ಲ. ಅದೆಲ್ಲ ಯಾರು ಹೇಳಿದರು ಲಕ್ಷ್ಮಸಾನಿ? ಇನ್ಯಾರು ಹೇಳ್ತಾರೆ? ಇವ್ರೇ. ಅದು ಸುಳ್ಳು. ನಾನು ಬಲಾತ್ಕಾರವಾಗಿ ಮಾನಭಂಗ ಮಾಡಲಿಲ್ಲ. ಸುಳ್ಳೆ? ನಿಮ್ಮೆದುರಿಗೆ ಕೇಳ್ತೀನಿ. ಸುಳ್ಳು ಹೇಳಿದರೆ ಸಿಗಿದ ಬಿಡ್ತೀನಿ ಇವಳನ್ನ. ಹೇ ಬೋಗಳು, 500 ಮೇಲೆ ನೀನು ಹೇಳಿದ್ದೆಲ್ಲ ನಿಜವೋ ಸುಳ್ಳೋ? ಸತ್ಯವನ್ನು ಹೇಳು ಗಿರಿಜಾ. ನಿನಗೆ ನಾನೆಂದು ಮೋಸ ಮಾಡಲಿಲ್ಲ, ಮಾಡೋದು ಇಲ್ಲ ಎಂದ. ಅಲ್ಲಿಗೂ ಅವಳು ಮಾತಾಡಲಿಲ್ಲ. ಲಕ್ಷ್ಮಸಾನಿ ಮರಿಯನ್ನು ಕಳೆದುಕೊಂಡ ತಾಯಿ ಹುಲಿಯಂತೆ ಕೆರಳಿ ಗಿರಿಜೆಗೆ ನಾಲ್ಕೇಟು ಬಿಗಿದು. ಈಗ್ಲಾದ್ರೂ ನಿಜ ಬೋಗಳು, 500ನ ನೀನು ಕೆಡಿಸಿದ್ರೆ ಅವರ್ಜಿ ಪಾದಕ್ಕೆ ಬಿದ್ದು ಕ್ಷಮೆ ಕೇಳ್ಕೋತೀನಿ. ನನ್ನನ್ನು ಅವಳು ಕೆಡಿಸಲಿಲ್ಲ. ಇದ್ದರು ಲಕ್ಷ್ಮಸಾಣಿ, ನಾನು ಮಾತಾಡಕೂಡಲಿಲ್ಲ. ನೀವು ಸುಮ್ನಿರಿ ಅಯ್ಯ. ಬಾಯಿ ಬಿಡ್ತೀಯ? ಬರೇ ಆಕ್ಲ 500 ಎದುರ್ಗೆ ಅವರೇ ನಿಜ ಹೇಳ್ಬಿಡು. ಮಾತಾಡ್ತೀಯೋ ಇಲ್ವೇ? ಲಕ್ಷ್ಮಸ್ಯಾನಿ ಹತ್ತಿರದಲ್ಲಿದ್ದ ಗೆಜ್ಜೆಯನ್ನು ತೆಗೆದುಕೊಂಡೇ ಬಾರಿಸಿದಳು. ಹೇಳ್ತೀನಿ ಅವ್ವ, ಹೇಳ್ತೀನಿ. ಓ ನಿಜ ಹೇಳು, ಇಲ್ದೋದ್ರೆ ಚರ್ಮ ಸುಳ್ಳು ಬಿಡ್ತೇನೆ. 500 ಮೇಲೆ ಸುಳ್ಳು ಹೇಳಿದ? ಸುಳ್ಳಲ್ಲವ, ನಾನು ಹೇಳಿದ್ದು ನಿಜ. ನಿನ್ನಣೆಗೂ ಚೌಡಿಪಾದನೆಗೂ ನಿಜ ಕಣಕ್ಕೆ ಹೊಡಿಬ್ಯಾಡ. ಕೇಳಿದ್ರ 500? ಮಸ್ಸೇದ ಮಲಗಿ ನಿಂತಿತ್ತು ಲಕ್ಷ್ಮಣ ಸಾನಿಯ ಧ್ವನಿ. ಗಿರಿಜೆಯ ಮಾತು ಕೇಳಿ ನನ್ನ ನೆತ್ತಿಯ ಮೇಲೆ ಸಿಡಿಲೆರಗಿದ್ದಂತಾಯಿತು. ನನ್ನ ಎದುರಿಗೆ ಅವಳು ತಾನು ಮಾಡಿದ ಆಪಾದನೆಗಳು ನಿಜವೆಂದು ಹೇಳುತ್ತಿದ್ದಾಳೆ. ಗಿರಿಜಾ, ನನ್ನ ಮುಖ ನೋಡಿ ಹೇಳು. ನೀನಾಡುತ್ತಿರುವುದು ನಿಜವಲ್ಲ, ನಿಜ ಹೇಳು. ನಿನ್ನ ಮೇಲೆ ನನಗೆ ಪ್ರೀತಿ ಇದ್ದಂತೆ ನಿನಗೂ ನನ್ನ ಮೇಲೆ ಪ್ರೀತಿ ಇದೆ ಎಂದು ನೀನೇ ಹೇಳಿರಲಿಲ್ಲ. ಹಂಗಂತ ಹೇಳಿದ್ದೇನೆ ಗಯ್ಯಾಳಿ. ನೀನು ಕೇಳಿದಾಗ ಹಂಗಂತ ಹೇಳಬೇಕಾದ್ರೆ ಓದಿದ್ದೀನಿ ಅಂತ ಎದಸಿದ್ರು ಆಯ್ತು. ಗಿರಿಜೆಯ ಮಾತು ಕೇಳಿ ನನ್ನ ಹೃದಯಕ್ಕಾದ ಯಾತನೆ ವರ್ಣನಾತೀತವಾಗಿದೆ. ಅವಳು ಇಷ್ಟು ನಿರ್ಭಯವಾಗಿ ನನ್ನ ಮೇಲೆ ಸುಳ್ಳು ಆಪಾದನೆಗಳನ್ನು ಹೊರಿಸಬಹುದೆಂದು ನಾನೆಂದೂ ನಂಬಿರಲಿಲ್ಲ. ಮುಂದೆ ಮಾತಾಡಲು ನನ್ನ ನಾಲಿಗೆ ಹೇಳಲಿಲ್ಲ. ಗರಬಡಿದವನಂತೆ ನಿಂತು ಬಿಟ್ಟೆ. ನೀವಿನ್ನೂ ಒಂಟೋಗ್ರಿ ಅಯ್ಯ. ಈ ಮನೆ ಹೊಸಲು ತುಳಿಬ್ಯಾಡ್ರಿ. ಹೊರಗೆಲ್ಲ ಒಬ್ಬಟ್ಟ ಮಾಡ್ಬೋದು, ಆದ್ರೆ ನಾನೇ ಹಾಲ್ ಹಾಕಿದ ಮಗ. ಅಜ್ಜಮ್ಮ ಅವರು ಮಗಳಂತೆ ಪ್ರೀತಿ ತೋರಿಸೋರೆ ನನ್ ಮ್ಯಾಲೆ. ಅಪ್ಪ ಅವರು ದೇವರಂತವರು. ಅಂತವರ ಹೊಟ್ಟೆಯಲ್ಲಿ ನಿಮ್ಮಂತೋರು ಹುಟ್ಬಾರದು. ಅವರ ಮರ್ವಾದೆ ಕಾಪಾಡೋದು ನನ್ನ ಭಾರ. ನಿಮಗೂ ಮಗ ಅಂತ ಹಾಲು ಹೊಯ್ದೆ, ಇದು ಕಲಿಸ್ದೆ. ನನ್ನ ಸೊಸೆ ಮಾನ ಕೇಳಿಸಿದ್ದರೂ ಚಿಂತೆ ಇಲ್ಲ. ನೀವೆಲ್ಲಾದರೂ ಹಾಯಾಗಿರಿ, ಹೊಂಟೊಗ್ಗಿ ನಿಂತ್ಕೋಬೇಡಿ. ಇಂದು ಲಕ್ಷ್ಮಸಾನಿ ನನ್ನ ಗೆಜ್ಜೆಗಳನ್ನು ನನ್ನ ಕಡೆ ಹೇಸೆದು ಅತ್ತೆ ಮನೆಗೆ ಬಂದು ಎಂಥ ಸುಖಪಟ್ಟಿಯ ಮಗಳೇ ಎಂದು ಅಳಲಾರಂಭಿಸಿದಳು. ಮರುಗಳಿಗೆ ತನ್ನೆಲ್ಲ ವಿಶ್ವಾಸಕ್ಕಾದ ಅನ್ಯಾಯದ ನೆನಪು ಮರುಕಳಿಸಿ ಇನ್ನೆಂದು ಯಾರ್ಯಾರಿಗೂ ಪಾಠ ಹೇಳಬಾರದು. ಹಾಲು ಒಯ್ದ್ರು ವಿಷ ಕಾರ್ತಾರೆ ಈ ಜನ, ಬರೋರೆಲ್ಲ ಲಾಡಿ ಬಿಚ್ಚೋರೆ. ಇದು ಸೂಳೆ ಮನೆ ಸರಸ್ವತಿ ಇರಬಾರದು ಎಂದವಳೆ ಹತ್ತಿರವಿದ್ದ ತಂಬುತಿಯ ನೆತ್ತಿ ನೆಲಕಪ್ಪಳಿಸಿದಳು. ಹಲಸಿನ ಮರದ ಬುರುಡೆ ಚುರುಚುರಾಗಿ ಹೋಯಿತು. ನಾನಲ್ಲಿ ನಿಲ್ಲಲಾರದೆ ಹೊರಟು ಬಂದು ಬಿಟ್ಟೆ. ರಾಜ, ನನ್ನ ಪ್ರೀತಿಗೆ ಮನ ಒಪ್ಪಿ ಮೈ ನೀಡಿದ ಹೆಣ್ಣು ತನ್ನ ಕ್ಷೇಮಕ್ಕಾಗಿ ನನ್ನ ಮೇಲೆ ಎಂಥ ಆಪಾದನೆ ವರಿಸಬಹುದೆಂದು ನಾನು ಕನಸಿನಲ್ಲೂ ನಂಬಿರಲಿಲ್ಲ. ನನ್ನ ಹೃದಯದಲ್ಲಿ ಉಗ್ರ ಕ್ರೋಧ, ತೀವ್ರ ದುಃಖ ಸಮಸಮವಾಗಿ ಮೋರೆಯುತ್ತಿದ್ದವು.
ಗಿರಿಜನ್ ನನ್ನ ಮೇಲೆ ಮಾಡಿದ ಆಪಾದನೆಗಳನ್ನು ನಂಬಿದ, ನನ್ನನ್ನು ತಾಯಿಯಂತೆ ಪ್ರೀತಿಸಿದ ಲಕ್ಷ್ಮಸಾನಿಯ ಹೃದಯಕ್ಕಾದ ಯಾತನೆ. ಈ ವಿಷಯ ಗೊತ್ತಾದರೆ ನನ್ನ ತಂದೆ, ತಾಯಿ, ಅಜ್ಜಿ ಎಲ್ಲರಿಗಿಂತ ನನ್ನಲ್ಲಿ ಹೆಚ್ಚಿನ ನಂಬಿಕೆಯನ್ನು ವ್ಯಕ್ತಪಡಿಸಿದ ಗುರುರಾಯರಿಗೆ ಆಗಬಹುದಾದ ಅಪಮಾನ, ದುಃಖದ ಚಿಂತೆ ನನ್ನನ್ನು ವಿಹ್ವಲಗೊಳಿಸಿದವು. ಜಗತ್ತಿನಲ್ಲಾರು ನನ್ನ ಮಾತನ್ನು ನಂಬಲಾರರೆಂದು ತೋರಿತು. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ನಾಟ್ಯಾಭ್ಯಾಸಕ್ಕೂ ಕಲ್ಲು ಬಿದ್ದಿತ್ತು. ಗಿರಿಜೆ ನಿಜವಾದಿದ್ದರೆ ನನ್ನ ಮೇಲೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸಿದ ಲಕ್ಷ್ಮಸಾನಿಯ ಉದಾರರು ಹೃದಯ ನಮ್ಮಿಬ್ಬರನ್ನೂ ಕ್ಷಮಿಸುತ್ತಿತ್ತು. ಅವಳಾಡಿದ ಮಾತಿನಲ್ಲಿ ನಾನು ಸೊಸೆಯ ಮೈ ಸಂಗ ಮಾಡಿದೆ ಎಂಬ ದುಃಖಕ್ಕಿಂತ ಅವಳ ಪ್ರೀತಿಗೆ ದ್ರೋಹ ಬಗೆದ ಯಾತನೆ ಹೆಚ್ಚಾಗಿದ್ದು ವ್ಯಕ್ತವಾಗುತ್ತಿತ್ತು. ಆದರೆ ತಾನು ನಿರಪರಾಧಿ, ಅತ್ಯಾಚಾರಿ, ಮೋಸದ ಬಲಿ ಎಂದು ತೋರಿಸಿಕೊಂಡು ಎಲ್ಲರ ಸಹಾನುಭೂತಿ ಗಳಿಸುವ ತನ್ನ ದುರ್ಬಲತೆಯನ್ನು ಮರೆಮಾಡುವ ಏಕೈಕ ದುರಾಕಾಂಕ್ಷೆಯಲ್ಲಿ ಗಿರಿಕೆ ನನ್ನ ಇಡೀ ಜಗತ್ತನ್ನೇ ಸುಟ್ಟು ಬೂದಿ ಮಾಡಿಬಿಟ್ಟಳು. ನಾನು ಯಾರಿಗೂ ತಲೆ ಎತ್ತಿ ಮುಖ ತೋರಿಸದಂತೆ ಮಾಡಿಬಿಟ್ಟಳು. ಮುಂದೇನು ಮಾಡಬೇಕೆಂಬುದು ನನಗೆ ತೋಚಲಿಲ್ಲ. ಏನು ಮಾಡಬೇಕೆಂದು ಯೋಚಿಸಿ ಊರೆಲ್ಲ ಅಲೆದೆ. ಗುರುರಾಯರ ಬಳಿ ಹೋಗಿ ಎಲ್ಲವನ್ನೂ ಹೇಳಿಕೊಳ್ಳಲೇ ಎನಿಸಿತು. ಆದರೆ ಅವರಿಗೆ ನನ್ನ ಮಾತಿನಲ್ಲಿ ನಂಬಿಕೆ ಹುಟ್ಟಿಸಲು ನನ್ನ ಬಳಿ ಪ್ರಮಾಣವೆನಿತು. ಏನೋ ಇರಲಿಲ್ಲ, ಗಿರಿಜೆಯ ಮಾತನ್ನು ಎಲ್ಲರೂ ನಂಬುತ್ತಾರೆ. ಇಷ್ಟಾದರೂ ಅವಳು ಹೆಣ್ಣು. ಎಲ್ಲರ ಸಹಾನುಭೂತಿಯು ಅವಳಿಗೆ. ಈ ಅನ್ಯಾಯದ ಅಪಮಾನವನ್ನು ಹೊತ್ತು ನನ್ನನ್ನು ಪ್ರೀತಿಸಿದವರಿಗೆ ಮುಖ ಹೇಗೆ ತೋರಿಸುವುದು? ಕಡೆಗೆ ಬೇರೆ ಯಾವ ದಾರಿಯೂ ಇಲ್ಲದೆ ಅದೇ ರಾತ್ರಿ ಎಲ್ಲರೂ ಮಲಗಿದ್ದಾಗ ನಮ್ಮ ತಂದೆಯವರ ಪೆಟ್ಟಿಗೆಯಲ್ಲಿದ್ದ 200 ರೂಪಾಯಿಯನ್ನು ತೆಗೆದುಕೊಂಡು ನಡೆದ ವಿಷಯವನ್ನೆಲ್ಲ ತಿಳಿಸಿ ಮತ್ತೆ ಹಿಂದಕ್ಕೆ ಕರೆಸಿಕೊಳ್ಳುವ ಪ್ರಯತ್ನ ಮಾಡಬಾರದೆಂದು, ಮುಖ ತೋರಿಸಲು ಯೋಗ್ಯನಾದಾಗ ನಾನೇ ಹಿಂದಿರುವೆನೆಂದು ಹೇಳಿ ಕಾಗದ ಬರೆದಿಟ್ಟು ಕಳ್ಳನಂತೆ ಊರುಬಿಟ್ಟೆ. ಇದು ನನ್ನ ಬಾಳಿನಲ್ಲಿ ಪ್ರವೇಶ ಮಾಡಿದ ಮೊದಲ ಹೆಣ್ಣು. ನನ್ನ ಬಾಳಿಗೆ, ನನ್ನ ಆದರ್ಶ ಸಾಧನೆಗೆ ನೀಡಿದ ಅಮರ ಕಾಣಿಕೆ ಗಿರಿಜೆ ಕೇಳಿಕೊಳ್ಳದವಳು. ಸೂಳೆಯರ ಜಾತಿಯಲ್ಲಿ ಜನಿಸಿದವಳು. ಆದರೆ ಅವಳು ಇನ್ನೂ ಎಲ್ಲಿ ಹುಟ್ಟಿದರೂ ಒಂದೇ. ಹುಲಿ ಮಲಬಾರ್ನದಾದರೇನು, ಬಂಗಾರದಾದರೇನು, ಉಗ್ರನ ರಕ್ತದಂತ ಎಲ್ಲಿದ್ದರೂ ಒಂದೇ.